Happy birthday to you. Happy birthday to you. Happy birthday to you. ವಿಡಿಯೋ ವಸಂತ ಮುಂದೆ ಬಾ. ಥ್ಯಾಂಕ್ ಯು ಸರ್. ಎಲ್ಲ ಮಹಾಪುರ ಮೊಬೈಲ್ ನವೀನ್ ಹಬ್ಬ ಆಚರಣೆ ಮಾಡ್ಕೋತಾ ಇದ್ದಾರೆ. ನಾನಾ ರೀತಿಯಲ್ಲಿ ಬಂದು ಜನರು ಶುಭ ಹಾರೈಸ್ತಾ ಇದ್ದಾರೆ. ತಾವು ತಾಯಿಯಾಗಿ ಯಾವ ರೀತಿ ಒಂದು ಸಂತಸ ಹಂಚ್ಕೊಳ್ತೀರಾ ಮತ್ತು ಅವರಿಗೆ ಯಾವ ಒಂದು ರೀತಿ ಆಶೀರ್ವಾದ ಮಾಡ್ತೀರಾ? ನನ್ನ ಆಶೀರ್ವಾದ ಅವ್ನಿಗೆ ಯಾವಾಗ ಇದ್ದೇ ಇರುತ್ತೆ. ಇದೇ ಕಾಲ 100 ವರ್ಷ ಮಾಡ್ಕೊಂಡು ಅವ್ನಿಗೆ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಅವ್ನಿಗೆ ಏನಿದೆಯೋ ಅವ್ನಿಗೆ ಇಷ್ಟ ಅದು ನೆರವೇರಲಿ. ಇದೇದಲ್ಲಿ ಎಲ್ಲ ಒಳ್ಳೇದು ಮಾಡ್ಕೊಂಡು ಹೋಗಲಿ ಅಷ್ಟೇ. ಹೀಗೆ ಸಂತೋಷದಲ್ಲಿ ಖುಷಿಯಾಗಿರಲಿ. ಇದೇ ಥರ ಜನಸೇವೆ ಮಾಡಿಕೊಂಡು ರಾಜಕೀಯದಲ್ಲಿ ಉನ್ನತವಾದ ಸ್ಥಾನ ರಾಜಕೀಯವಾಗಿ ಅಂತಲ್ಲ, ಜನಸೇವೆಯಲ್ಲಿ ಇದ್ದಾರೆ. ಸೊ ರಾಜಕೀಯವಾಗಿ ಅದು ಯಾವ ಮಟ್ಟಕ್ಕೆ ಅವ್ರನ್ನ ತಗೊಂಡೋಗಿ ಇದು ಮಾಡುತ್ತೋ ಅದು ಸೇವೆ. ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಈ ಭಾಗದಲ್ಲಂತೂ ಬರ್ತ್ಡೇ ಸೆಲೆಬ್ರೇಷನು ಅವ್ರೇನು ಅಂದ್ಕೊಂಡೇ ಇರಲಿಲ್ಲ. ಆ ಮಟ್ಟಕ್ಕೆ ಜನಗಳು ಮಾಡೋರೆ ಅಂದರೆ ಅವರು ಆ ಬರ್ತ್ಡೇ ಅಂತಲ್ಲ, ಸಮಾಜ ಸೇವೆಯಿಂದನೇ ಮುಂದೆ ಬಂದಿರೋದ್ರಿಂದ ಅವರು ಆರೋಗ್ಯ ಆಯುಸ್ಸು ಆರೋಗ್ಯ ಕೊಟ್ಟು ಒಳ್ಳೆ ಅಧಿಕಾರ ಕೊಡಲಿ ಅಂತ ಮುಂದಿನ ದಿನದಲ್ಲಿ ಕೇಳ್ಕೊತೀನಿ. ಪ್ರತಿ ವರ್ಷ ಹಂಗೆ ಈ ವರ್ಷ ಕೂಡ ಹಂಗೆ ಬರ್ತಡೇ ನಡೆದಿದೆ. ಯಾವ ವರ್ಷವೂ ಕಡಿಮೆ ಆಗಿಲ್ಲ, ಈ ವರ್ಷವೂ ಕೂಡ ಕಡಿಮೆ ಆಗಿಲ್ಲ, ಮುಂದಿನ ವರ್ಷಕ್ಕೂ ಕೂಡ ಯಾವುದೂ ಕಡಿಮೆ ಆಗಲ್ಲ. ಇನ್ನೂ ಜೋರಾಗೆ ಮಾಡೋಣ ಅಂತ ನಾವು ತಮ್ಮಂದಿರು ಸೇರಿಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹಿಂಗೆ ಸದಾಕಾಲ ಅವನು ಜನಗಳಿಗೆ ಸಪೋರ್ಟ್ ಮಾಡಿಕೊಂಡು ಜನಗಳಿಗೋಸ್ಕರನೇ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ನಮ್ಮ ಮನೆಗೆ ಎಲ್ಲರೂ ಚೆನ್ನಾಗಿದ್ದಾರೆ ಅಷ್ಟೇ. ಬಡವರ ಬಂಧುವಾದಂತಹ ನಮ್ಮ ನವೀನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ನಮ್ಮ ಸ್ನೇಹಿತರುಗಳು ಸೇರಿ ಆಶೀರ್ವಾದ ಮಾಡ್ತೀವಿ. ಮತ್ತು ಈ ಭಾಗದ ಎಲ್ಲ ಇದೊಂದೇ ಬರ್ತಡೇ ಅಂತ ಎಲ್ಲ ಕಾರ್ಯಕ್ರಮಗಳಿಗೂ ಗಣಪತಿ ಹಬ್ಬ ಇರ್ಬೋದು, ಇದಕ್ಕೆ ಕಷ್ಟಪದ ಸ್ಪಂದನೆ ಮಾಡೋವಂಥದ್ದು ಈ ಎಲ್ಲರಿಗೂ ಅವಕಾಶ ಮಾಡಿ ಎಲ್ಲ ನವೀನ್ ಅವರು ಎಲ್ಲರಿಗೂ ಇದು ಮಾಡಿದ್ದಾರೆ. ಅವ್ರಿಗೂ ಈ ಹುಟ್ಟುಹಬ್ಬದ ಶುಭಾಶಯಗಳು, ಎಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಮುಂದೆ ಇರಬೇಕು. ನವೀನು ನಮ್ಮ ಸಹೋದರರು ಮಹೇಶ್ ಅವರು, ನವೀನ್ ಅವರು, ಈ ಥರ ಹಲವಾರು ಯುವ ಮಿತ್ರಗಳು ಇವತ್ತಿನ ಪಕ್ಷವನ್ನು ಗಟ್ಟಿಯಾಗಿ ಸಂಘಟಿಸ್ತಾ ಇದ್ದಾರೆ. ಮಾನ್ಯ ಶಾಸಕರು ಎಂ ಕೃಷ್ಣಪ್ಪನವರ ಆಶೀರ್ವಾದದಿಂದ ಹಾಗೂ ನಮ್ಮ ಸಂಸದರಾದಂಥ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಸಾಹೇಬ್ರ ಆಶೀರ್ವಾದದಿಂದ ಎಲ್ಲರೂ ಕೂಡ ಇವತ್ತು BJP ಸಂಘಟಿತ ಹಾಗೂ ಜನಪರ ಕೆಲಸಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ. ದೇವರು ಅವ್ರಿಗೂ ಅವ್ರ ಕುಟುಂಬಕ್ಕೂ ಇನ್ನೆಷ್ಟು ಶಕ್ತಿ ಕೊಟ್ಟು ಜನರ ಕೆಲಸ ಮಾಡೋಂಥ ಆಶೀರ್ವಾದ ಮಾಡಲಿ ಅಂತ ಈ ಮುಖಾಂತರ ಎಲ್ಲರ ಪರವಾಗೂ ನಾನು ಕೇಳ್ಕೊಳ್ತೀನಿ. ತಮಗೆ ಶುಭ ಹಾರೈಸಕ್ಕೆ ಬಂದಿರೋವಂಥವರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು ನನ್ನ ಮಿತ್ರರು, ನನ್ನ ಸಹೋದರರು ಹಾಗೂ ನನ್ನ ವಾರ್ಡಿನ ಸಮಸ್ತ ಜನರು ಆಶೀರ್ವಾದ ಮಾಡಿದ್ದಾರೆ. ಈ ಆಶೀರ್ವಾದಕ್ಕೆ ನಾನು ಮುಂದೆ ಇನ್ನೂ ಹೆಚ್ಚು ಕೆಲಸ ಮಾಡಿ ಆ ಋಣನ ತೀರಿಸ್ಕೊಳ್ಳುವಂಥ ಕೆಲಸದಲ್ಲಿ ಕಾರ್ಯಪ್ರವೃತ್ತನಾಗ್ತೇನೆ. ಹಾಗೂ ನನ್ನ ಮಿತ್ರ ಮುತ್ತು ಹಾಗೂ ನಮ್ಮ ಮಹೇಶ್, ನವೀನ್, ಸುಮಾರು ಜನ ನನ್ನ ಪ್ರಿಯ ಮಿತ್ರರು ಇದೆಲ್ಲ ಸೇರಿ ಒಂದು ಹಬ್ಬದ ರೀತಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ನಾ ಹೇಳ್ತಾ ಇರ್ತೀನಿ, ಬಾಡಪ್ಪ ಏನೋ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ. ಅವ್ರಿಗೆ ನೀನು ಸುಮ್ಮನೆ ಇರು, ನಾವೆಲ್ಲ ಮಾಡ್ತಾಯಿದ್ದೀವಿ, ನೀನು ಯಾವುದಕ್ಕೂ ಅಡ್ಡ ಹಾಕ್ಬೇಡ ಅಂತ. ನಮ್ಗೆ ಅಡ್ಡ ಹಾಕ್ಲಿಕ್ಕೆ ಏನಂದರೆ ಅವರ ಪ್ರೀತಿನ ತೋರಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಅವ್ರನ್ನ ಅಡ್ಡ ಹಾಕೋಕೆ ಹೋಗೋಕೆ ಸ್ವಲ್ಪ ಬೇಜಾರು. ಅದು ಅವರೆಲ್ಲರಿಗೂ ನಿಮ್ಮ ಮುಖಾಂತರ ವಿನಂತಿ ಮಾಡೋದಂದರೆ, ನಿಮ್ಮ ಆರೈಕೆ ಒಂದಿದ್ರೆ ಸಾಕು, ನಿಮ್ಮ ಆಶೀರ್ವಾದ ಆರೈಕೆ ಇದ್ದರೆ ಸಾಕು. ನನಗೆ ಯಾವುದೇ ಥರದಾದ ಆಡಂಬರದ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಆದರೆ ಅವರ ಪ್ರೀತಿಗೆ ನಾನು ಸದಾಕಾಲ ಚಿರಋಣಿ.
ಅವರು ಎಷ್ಟು ಅವ್ರ ಪ್ರೀತಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ. ಅದು ಥ್ಯಾಂಕ್ಸ್ ಅನ್ನೋ ಒಂದು ಪದದಲ್ಲಿ, ಧನ್ಯವಾದಗಳು ಅನ್ನೋ ಒಂದೇ ಒಂದು ಪದದಲ್ಲಿ ಇದನ್ನು ಮುಗ್ಸೋಕ್ಕಾಗಲ್ಲ. ಎದೆಲಿದೆ ಅವ್ರು ಮಾಡಿರೋದನ್ನೆಲ್ಲ. ಮುಂದೆ ಈ ಒಂದು ಒಳ್ಳೆಯ ಕೆಲಸ ಮಾಡೋ ಮುಖಾಂತರವಾಗಿ ಅವರ ಋಣನ ತೀರಿಸ್ಕೋತೀನಿ. ನನ್ನ ವಾರ್ಡಿನ ಸಮಸ್ತ ಜನಗಳ ಋಣನ ತೀರಿಸ್ಕೋತೀನಿ. ಮುಂದೆ ಹೆಚ್ಚು ಕೆಲಸ ಮಾಡೋಕ್ಕೆ ನನಗೆ ಶಕ್ತಿ ಬಂದಿದೆ. ಇನ್ನೊಂದು ಸ್ವಲ್ಪ ಹೆಚ್ಚು ಕೆಲಸ ಮಾಡಲಿಕ್ಕೆ ಉತ್ತೇಜನ ಬಂದಿದೆ. ಹಾಗೂ ನಮ್ಮ ಶಾಸಕರು ಯಜಮಾನರು ಎಂ ಕೃಷ್ಣಪ್ಪಾಜಿಯವರ ಆಶೀರ್ವಾದವನ್ನು ಪಡಿಬೇಕು. 3 ಗಂಟೆಗೆ ಹೋಗಿ ಅವ್ರ ಆಶೀರ್ವಾದನೂ ಪಡಿತೀನಿ. ಅವ್ರ ಆಶೀರ್ವಾದದಿಂದನೇ ಸಂಘಟನೆಲೇ ನೀನು ಸಂಘಟನೆ ಮಾಡ್ತಾರಪ್ಪ ಅಂತ ಇರ್ತಾರೆ. ಪ್ರತಿ ಸಲ ಹೇಳೋದೊಂದೇ, ಸಂಘಟನೆ ಯಾರು ಮಾಡ್ತಾ ಇರ್ತೀರೋ ಅವ್ರು ಮುಂದೆ ಹೋಗ್ತಾ ಇರ್ತೀರಿ, ಯಾರು ಮನೇಲಿ ಕೂತ್ಕೊಂಡಿರ್ತೀರೋ ಅವ್ರು ಹಿಂದೆ ಇರ್ತಾರಪ್ಪ. ಪಕ್ಷ ಎಲ್ಲದಕ್ಕಿಂತ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರೋಂಥವ್ರು ನಮ್ಮ ಶಾಸಕರು. ಹಾಗಾಗಿ ಎಲ್ಲರೂ, ಪ್ರತಿಯೊಬ್ಬರು ಎಲ್ಲರೂ ಕೂಡ, ನಾನು ದಯವಿಟ್ಟು ಒಂದು ಕ್ಷಮೆ ಇರಲಿ. ನಾವು ಯಾವುದೇ ಆಸ್ಪಿರೆಂಟ್ ಅಂತನೂ ಅಲ್ಲ ಅಂತನೂ ಅಲ್ಲ. ಅವರವರ ಕಾಲಘಟ್ಟದಲ್ಲಿ ಏನು ನಡಿಬೇಕು ಅಂತ ಭಗವಂತ ಬರೆದಿರ್ತಾನೋ ಅದು ನಡೆಯುತ್ತೆ ಅಂತ ಹೇಳಿ ಭಾವಿಸ್ತಾ, ಹಾಗೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ತುಂಬ ದೊಡ್ಡದಾದ ಧನ್ಯವಾದಗಳು. ಈಗ ಸ್ವಾಮಿ ವಿವೇಕಾನಂದ ಅವರ ಜಯಂತಿ ಇದೆ ಮುಂದಿನ ಭಾನುವಾರ 12ನೇ ತಾರೀಕು. ಅವರ ಜಯಂತಿ ಪ್ರಯುಕ್ತ ಹಾಗೂ ನಮ್ಮ ಜನ್ಮದಿನದ ಪ್ರಯುಕ್ತ ಎರಡೂ ಸೇರಿ ಒಂದು ರಕ್ತದಾನ ಶಿಬಿರ ಹಾಗೂ ಉಚಿತ ಕಣ್ಣಿನ ತಪಾಸಣೆ, ಆರೋಗ್ಯ ತಪಾಸಣೆ ಹಾಗೂ ಒಂದು ECG ಟೆಸ್ಟ್ ಕೂಡ ನಡೀತಾ ಇದೆ. ಯಾಕಂದರೆ ಈಗೆಲ್ಲ ಸುಮಾರು ಜನಕ್ಕೆ ನೋಡ್ತಾ ಇದ್ದೀನಿ, ಸಣ್ಣ 10-15 ವರ್ಷ ಹಾರ್ಟ್ ಅಟ್ಯಾಕ್, 20 ವರ್ಷ ಕಾರ್ಡಿಯಾಕ್ ಅರೆಸ್ಟ್. ಯಾವುದಕ್ಕೂ ಒಂದು ECG ಮಾಡಿಸ್ಕೊಳ್ಳೋಣ ಅಂದರೆ ಅವ್ರಿಗೆ ಹೆಂಗೆ ಅಂತ ಗೊತ್ತಿರಲ್ಲ. ಅದಕ್ಕೆ ನಾನು ನನ್ನ ಸ್ನೇಹಿತರಿಗೂ ಕೂಡ ಅವತ್ತು ಯಾರಿಗೆ ಪೇಯ್ನ್ ಇಲ್ಲ ಅಂದರೆ ಒಂದು ECG ಮಾಡ್ರಪ್ಪ, ರಿಪೋರ್ಟ್ನ ಇಟ್ಕೊಳ್ಳಿ ಕರೆಕ್ಟಾಗಿ, ಅವ್ರಿಗೆ ಒಂದು ಇಟ್ಕೊಳ್ಳಿ ಅನ್ನೋ ಥರ ECG ಕ್ಯಾಂಪ್ ಕೂಡ ನಡೀತಾ ಇದೆ. ತುಂಬ ಒಳ್ಳೆ ನುರಿತ ಡಾಕ್ಟ್ರುಗಳು ಬರ್ತಾರೆ. ನಾನು ಎಲ್ಲರಿಗೂ ಈ ಮೂಲಕ ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯವಿಟ್ಟು ಬನ್ನಿ, ಇದು ಒಳ್ಳೆಯ ಅವಕಾಶ ಇದೆ. ಆರೋಗ್ಯ ನನ್ನ ಮೇಲ್ಗಡೆ ನಾನು ತುಂಬ ಫಿಟ್. ನಾನು ಎಷ್ಟು ಫಿಟ್ ಅಂದರೆ ನೋಡೋಕ್ಕೆ ಚೆನ್ನಾಗಿದ್ದೀನಿ. ಒಳಗಡೆ ಏನಾಗಿದೆ ಅನ್ನೋದನ್ನು ನೀವು ಪರೀಕ್ಷೆ ಮಾಡ್ಕೊಬಿಡಿ. ಈಗೆಲ್ಲೋ ಹೋಗೋ ಬದಲು ಎಲ್ಲ ಒಂದೇ ಜಾಗದಲ್ಲಿ ಸಿಗ್ತಾಯಿದೆ, ಉಚಿತವಾಗಿ ಸಿಗ್ತಾಯಿದೆ. ಅದನ್ನು ಉಪಯೋಗಿಸ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದು ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋವಂಥ ಒಂದೇ ಒಂದು ಮನವಿ. ಹಾಗೂ ನನ್ನ ಸ್ನೇಹಿತ ನವೀನ್ ಮತ್ತು ಕುಶಲ್, ನನ್ನ ತಮ್ಮ ವಿಶ್ವಾಸ್, ಮಣಿಕಂಠ, ಮಾದೇಶ್ ಇವರೆಲ್ಲ ಈ ಬರ್ತಡೇನ ಒಳ್ಳೆ ಹಬ್ಬ ಮಾಡಬೇಕು ಅನ್ನೋ ಥರದಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ. ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಲುಪಿಸ್ತೀನಿ. ಈ ಧನ್ಯವಾದಗಳನ್ನ ಹೇಳ್ತಾ ಇಲ್ಲ, ಅವ್ರನ್ನ ಹೇಳೋದೇನಿಲ್ಲ. ಯಾಕಂದರೆ ನಾನೇ ಅವರು, ಅವರೇ ನಾನು. ನನ್ನ ಬರ್ತಡೇ ಮಾಡಿಲ್ಲ, ಅವ್ರ ಬರ್ತಡೇನ ಅವರೇ ಮಾಡ್ಕೊಂಡಿರೋದ್ರಿಂದ ನಾನು ಅವ್ರಿಗೇನು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರೆಲ್ಲ ಏನಂದರೆ ನನ್ನ ನೆರಳು. ನಾನು ಎಲ್ಲಿದ್ದೀನಿ ಅಂದರೆ ನನ್ನ ನೆರಳು ನನ್ನ ಜೊತೆಲೇ ಇದ್ದಂಗೆ, ನನ್ನ ತಮ್ಮಂದಿರಾಗಲಿ ನನ್ನ ಸ್ನೇಹಿತರಾಗಲಿ ನನ್ನ ಜೊತೆಲೇ ಇರ್ತಾರೆ. ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನವೀನ್ ಅವರ ಹುಟ್ಟದಬ್ಬದ ಶುಭಾಶಯಗಳು. ಜನಪ್ರಿಯ ಶಾಸಕರು ಆದಂಥ ನಮ್ಮ ಸಾಹೇಬರು, ನಮ್ಮ ಯಜಮಾನರು, ಅವರ ಆಶೀರ್ವಾದದಂತೆ ಇಲ್ಲಿ ಇರುವಂಥ ನಮ್ಮ ರಾಜಣ್ಣವರಾಗೋದು, ಉಮೇಶ್ ಆಗೋದು, ಮತ್ತು ಮಹೇಶು, ರಾಜಣ್ಣ ಎಲ್ಲರೂ ಎಲ್ಲ ನಮ್ಮ ಮತ್ತು ಪ್ರತಿಯೊಬ್ಬರೂ ಎಲ್ಲ ಕಾರ್ಯಕರ್ತರು ಎಲ್ಲರೂ ಒಂದೇ. ಹಾಗಾಗಿ ನಮ್ಮ ವಾರ್ಡಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ನಾಯಕತ್ವ ವಹಿಸ್ಕೊಂಡಿರೋಂಥ ಹುಡುಗ ಅಂತೇಳಿ ಎಲ್ಲ ಜೊತೆಯಲ್ಲಿ ಬಂದು ಒಂದು ಬರ್ತಾರೆ. ಹಾಗೆ ಭಾನುವಾರ ಕೂಡ ಇಲ್ಲೇ ಮನೆ ಹತ್ರ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಗಂಟ ಹೆಲ್ತ್ ಕ್ಯಾಂಪು ಮಾಡಬೇಕು ಅನ್ನೋ ಇದು ಇಟ್ಕೊಂಡಿದ್ದಾರೆ. ಕಣ್ಣು ಬ್ಲಡ್ ಕೊಡೋದು, ಪ್ರತಿಯೊಂದು ಮಾಡಬೇಕು, ತಪಾಸಣೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಅದು ಕೂಡ ನಡೀತದೆ. ಅದು ಕೂಡ ಭಾನುವಾರ ಸುಮಾರು ಜನ ಬಂದು ಭಾಗವಹಿಸಿ ಒಂದು ಬಡವರಿಗೆ ತಲುಪಬೇಕು ಅಂತೇಳಿ ಒಂದು ಯೋಚನೆ ಇಟ್ಕೊಂಡು ಮಾಡ್ತಾರೆ. ಹಾಗಾಗಿ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಅವ್ರ ಮನಸ್ಸಲ್ಲಿ ಏನೇನು ಅಂದ್ಕೊಂಡಿದ್ದಾರೆ ಅದೆಲ್ಲ ಆಗಲಿ ಅಂತೇಳಿ ನಾವೆಲ್ಲರೂ ಬಂದು ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಿದ್ದೀವಿ.